ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಎಐಕೆಕೆಎಂಎಸ್ ಹಾಗೂ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಎಸ್ಯುಸಿಐ ಸಂಘಟನೆಯ ಯಾದಗಿರಿ ಜಿಲ್ಲಾ ಘಟಕದಿಂದ ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಶನಿವಾರ ಮಧ್ಯಾಹ್ನ 2 ಗಂಟೆವರೆಗೆ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಸಂಘಟನೆಯ ರಾಜ್ಯ ವಿಸ್ತೃತ ಸಮಿತಿಯ ಸದಸ್ಯರಾದ ಕೆ ಸೋಮಶೇಖರ್ ಹಾಗೂ ಮುಖಂಡರಾದಂತಹ ಶರಣಗೌಡ ಗೂಗಲ್ ಅವರು ಈ ಒಂದು ಕಾರ್ಯಕ್ರಮವನ್ನು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭ ಅನೇಕ ಮುಖಂಡರುಗಳು ಕೂಡ ಒತ್ತಾಯವನ್ನು ಮಾಡಿ ಈಗ ನೆರೆಯಿಂದ ಬೆಳೆ ಹಾನಿಯಾಗಿರುವಂತಹ ರೈತರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿಗಳನ್ನು ನೀಡಬೇಕು ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು ಹಾಗೂ ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆಯಡಿ ಖರೀದಿ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಂತರ ಮುಖ್ಯಮಂತ್ರಿಗಳಿಗೆ ಬರೆದಿರುವ ಮನವಿಯನ್ನು ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದಂತಹ ಡಿ ಉಮಾದೇವಿ, ಜಮಾಲ್ ಸಾಬ್, ರಾಮಲಿಂಗಪ್ಪ, ಬಿಎನ್ ಭೀಮರೆಡ್ಡಿ, ಹೀರೆ ಬಾನರ್, ಶಿಲ್ಪಾ, ಬಿಕೆ ಸುಭಾಷ್ ಚಂದ್ರ ಭಾವನೂರ್ ಹಾಗೂ ಸಿದ್ದಣ್ಣ, ಗೂಗಲ್, ಮರೆಪ್ಪ, ರಾಜು, ರಮೇಶ್, ಅಮರೇಶ್ ದಣಿ, ರಾಮರೆಡ್ಡಿ, ಭೀಮರಾಯ, ಮಲ್ಲಮ್ಮ, ಶಿವಸಮ, ಸುಮಂಗಲ ಸೇರಿದಂತೆ ಇನ್ನು ನೂರಾರು ಸಂಖ್ಯೆಯ ಜನರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದರು. ರೈತರಿಗೆ ಬೀಜ ಗೊಬ್ಬರ ಉಚಿತವಾಗಿ ವಿತರಣೆ ಮಾಡಲೇಬೇಕು. ರೈತರಿಗೆ ಉಚಿತವಾಗಿ ಬೀಜ ಗೊಬ್ಬರ ವಿತರಣೆ ಮಾಡಲೇಬೇಕು. ಎಸ್ಯುಸಿಐ ಕಮ್ಯುನಿಸ್ಟ್ ಜಿಂದಾಬಾದ್. ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ನೀಡಲೇಬೇಕು. ಇಂದು ಯಾದಗಿರಿಯ ಸುಭಾಷ್ ಚೌಕ್ ಹತ್ರ ಎಐಕೆಕೆಎಂಎಸ್ ಮತ್ತು ಎಸ್ಯುಸಿಐ ಸಂಘಟನೆ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರ ಒಂದು ಎಕರೆಗೆ 25,000 ಘೋಷಣೆ ಮಾಡಬೇಕು. ಆಮೇಲೆ ಅವರೇನು ಈಗಾಗಲೇ 1 ಹೆಕ್ಟರ್ಗೆ 17,000 ಏನು ಘೋಷಣೆ ಮಾಡಿದ್ದಾರೆ. ಅದು ಬೀಜಕ್ಕೆ ಕೂಡ ಸಾಕಾಗಲ್ಲ. ನೀವು ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ 1 ಎಕರೆಗೆ 25,000 ನಿಗದಿ ಮಾಡಬೇಕು, ಕೂಡಲೇ ಬಿಡುಗಡೆ ಮಾಡಬೇಕು. ಆಮೇಲೆ ಯುದ್ಧೋಪಾದಿಯಲ್ಲಿ ಈ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು. ಈ ಒಂದು ಪ್ರವಾಹ ಏನು ಬಂದಿದೆ ಇಲ್ಲಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ್ದು ಎಲ್ಲ ಹಳ್ಳಿಗಳಿಗೆ ಭೇಟಿ ನೀಡಿ ವೈಮಾನಿಕ ಸಮೀಕ್ಷೆ ಮಾಡಿ ನೀವು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು. ಆಮೇಲೆ ಹತ್ತಿ ಬೆಳೆ ಆಗಿರೋ 10,000 ರೂಪಾಯಿಯನ್ನು ನಿಗದಿ ಮಾಡಬೇಕು. ಆಮೇಲೆ ಪ್ರತಿಯೊಂದು ರೈತ ಬೆಳೆದ ಬೆಳೆಗಳಿಗೆ MRP ನಿಗದಿ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಒಂದು ವೇಳೆ ನಿಗದಿ ಮಾಡದೆ ಹೋದ್ರೆ ನೇಪಾಳದಲ್ಲಿ ಆದಂಥ ಪರಿಸ್ಥಿತಿ ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ನನ್ನ ಹೆಸರು ಜಮಾಲ್ ಸಾಬ್, ಎಐಕೆಕೆಎಂಎಸ್ ಯಾದಗಿರಿ. ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ಇಂದ ಇಂದು ಯಾದಗಿರಿ ನಗರದಲ್ಲಿ ರೈತರ ಬೆಳೆ ಹಾನಿ ಪರಿಹಾರ ಮತ್ತು ಭೀಮಾ ನದಿಯಿಂದ ಏನೋ ಪ್ರವಾಹ ಬಂತು, 2 ವಿಷಯಗಳನ್ನು ಇಟ್ಟುಕೊಂಡು ನಾವು ಯಾದಗಿರಿ ಜಿಲ್ಲೆಯಾದ್ಯಂತ ರೈತರನ್ನು ಸಂಘಟಿಸಿ ಇವತ್ತು ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆ ಸಂಘಟಿಸಿದ್ವಿ. ಮುಖ್ಯವಾಗಿ ರೈತರ ಸಾಲ ಮನ್ನಾ ಮಾಡಬೇಕು, ರೈತ ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡಬೇಕು. ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮರ್ಥ ಉದ್ಯೋಗ ಕೊಟ್ಟು ಅವರಿಗೆ ವರ್ಷುದ್ದಕ್ಕೂ ಉದ್ಯೋಗ ಕೊಡಬೇಕು. ಈ ರೀತಿ ರೈತರ ಹಲವಾರು ಜ್ವಲಂತ ಸಮಸ್ಯೆಗಳ ವಿರುದ್ಧ ಇವತ್ತೊಂದು ಪ್ರತಿಭಟನೆ ಮಾಡಿದ್ವಿ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಬಂದು ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಸಲ್ಲಿಸಿ ನಾನು ತಮ್ಮ ಬೇಡಿಕೆಯನ್ನು ಸರ್ಕಾರ ಸಲ್ಲಿಸ್ತೀನಿ ಅಂತೇಳಿ ಭರವಸೆ ಕೊಟ್ಟದಕ್ಕೋಸ್ಕರ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಇಲ್ಲಿಗೆ ಸಮರ್ಪಗೊಳಿಸ್ತಾ ಇದ್ದೀವಿ. ಸೆಕೆಂಡ್ ಟೈಮ್ ಈ ಮಳೆ ಆಗಿತ್ತು, ಅದು ಸರ್ವೆ ಮಾಡಿಸ್ತಾ ಇದ್ವಿ. ಅರೌಂಡ್ 70% ಕಂಪ್ಲೀಟ್ ಆಗಿದೆ. ಸರ್ವೆ ಆದ ನಂತರ ನಾವು ಅದನ್ನ ಗೌರ್ಮೆಂಟ್ಗೆ ಕಳಿಸ್ತೀವಿ. ಎಷ್ಟು ಲಾಸ್ ಆಗಿದೆ, ಯಾರ ರೈತರು ಲಾಸ್ ಆಗಿದೆ ಅಂತ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಅವ್ರಿಗೆ ನಾವು ಪರಿಹಾರ ಎಲ್ಲ ಈ ಹಳ್ಳಿಗಳಲ್ಲಿ ಯಾರು ಹೋಗಿಲ್ಲ ಸರ್. ಇವರೆಲ್ಲ ಇದೆ ಸುತ್ತಮುತ್ತಿರೋರು ಇವರೆಲ್ಲ ಜಾಯಿಂಟ್ ಸಮೀಕ್ಷೆ ಮಾಡ್ತಾ ಇದ್ದಾರೆ. ನಮ್ಮ ಅಗ್ರಿಕಲ್ಚರ್ ರೆವಿನ್ಯೂ ಮತ್ತು ಹಾರ್ಟಿಕಲ್ಚರ್ ಇಲಾಖೆ ಜಾಯಿಂಟ್ ಸಮೀಕ್ಷೆ ಮಾಡ್ತಾರೆ. 6 ಕಡೆ ಹೋಗಿಲ್ಲ ಸರ್. ನೋಡಿ ಸರ್, ನಮ್ಮ ಗಮನಕ್ಕೆ ಇರ್ಬೇಕಂತ ಅನ್ಸುತ್ತೆ ನಮ್ಗೆ. ನೀವು ಈ ಹಳ್ಳಿಗಳಲ್ಲಿ ಹೊರಗೆ ನಾವು ಇಲ್ಲಿ ಹಳ್ಳಿಗಳಲ್ಲೆಲ್ಲ ಒಂದು ಸರ್ವೇನೇ ಇಲ್ಲ ಸರ್. ಒಂದು ಸಲ ಅದನ್ನ ಇನ್ನೊಂದು ಸಲ ನಾವು ರಿವ್ಯೂಗಳು ಕಂದಾಗಿದೆ.